ಬೇಜಾರಾಗ್ಬಿಡುತ್ತಪ್ಪ. ಏನು ಕೆಲಸನೇ ಆಗ್ತಿಲ್ಲ, ನೀವು ಕೆಲಸ ಮಾಡಿಸ್ತೀರಾ ಏನು ಮಾಡಿಸ್ತೀರಾ ಅಂತ ಬೈತಾರೆ. ಕೆಲಸ ಮಾಡ್ಸೋಣ ಏನು ಮಾಡೋಣ ಅನ್ನಂಗೆ ಆಗೈತೆ ಹೋಗೋತ್ಲಾಗೆ. ತುಂಬ ರಿಸ್ಕಪ್ಪ ಕೆಲಸ ಮಾತ್ರ, ತುಂಬ ಕಷ್ಟ ಮಾಡೋಕ್ಕಾಗಲ್ಲ. ಅಯ್ಯೋ ಏನು ಮಾಡೋದು ಅನ್ನಿಸ್ತೈತೆ ಹೋಗೋತ್ಲಾಗೆ. ನನಗಂತೂ ತಲೆ ಕೆಟ್ಟಂಗೆ ಆಗ್ತೈತೆ. ಮಲ್ಲಿಕಾರ್ಜುನ್, ಮಲ್ಲಿಕಾರ್ಜುನ್ ಬಾಯಿಲಿ. ಏನು ಸರ್? ಮಲ್ಲಿಕಾರ್ಜುನ್ ಬಾಸ್ ತುಂಬಾ ಬೈತಾ ಇದ್ದಾನೆ. ನನಗೆ ಬೈಸ್ಕೊಂಡು ಸಾಕಾಗೈತೆ. ಚೆನ್ನಾಗಿ ಕೆಲಸ ಮಾಡಿಸ್ತಿದ್ರಲ್ಲ ಸರ್, ಇವಾಗ ತಿಂಗಳಿಂದ ಏನಾಗಿದೆ ನಿಮಗೆ? ಅವಾಗೆಲ್ಲ ಬಂದಾಗ ಚೆನ್ನಾಗಿ ಪ್ರೊಡಕ್ಷನ್ ಎಲ್ಲ ಹೋಗೋದು ಚೆನ್ನಾಗಿ ನಡೀತಾ ಇತ್ತು. ಯಾಕೆ ಈ ರೀತಿ ಮಾಡ್ತಾಯಿದ್ದು? ನೀವು ಯಾಕೋ ಸ್ವಲ್ಪ ಡಲ್ ಆಗಿದ್ದೀರಾ ಸರ್? ಯಾಕೋ ಗೊತ್ತಿಲ್ಲ, ಸ್ವಲ್ಪ ಬೇಜಾರು ಕಣಪ್ಪ ಮನಸ್ಸಿಗೆ, ಅದಕ್ಕೆ ಈ ರೀತಿ ಆಗ್ತಾಯಿದೆ. ಬಿಡು, ಇವಾಗ ನಾಳೆಯಿಂದ ನಾನು ಚೆನ್ನಾಗಿ ಕೆಲಸ ಮಾಡಿಸ್ತೀನಿ. ಇವತ್ತು ಚೆನ್ನಾಗಿ ಬೈದ್ಬಿಟ್ರು ಬಾಸು, ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಬಿಟ್ಬಿಡಿ ಅಂತ. ನಾಳೆಯಿಂದ ಸರಿಯಾಗಿ ಕೆಲಸ ಮಾಡಿಸ್ತೀನಿ ಬಿಡು. ಹಾಂ ಸರಿ ಸರ್, ಆಯಿತು. ನಾನು ಹೋಗ್ತೀನಿ, ಮನೆಗೆ ಹೋಗಬೇಕು. ಹಾಂ ಸರಿ ಸರ್, ಆಯಿತು. ಫಸ್ಟಿಗೆ ಚೆನ್ನಾಗಿ ಕೆಲಸ ಮಾಡೋರು, ಇವಾಗ ಅವಳಿಂದಲೇ ಬಿದ್ದುಬಿಟ್ಟು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ಇಲ್ಲೋದೆಲ್ಲ ಇದು ಮಾಡಿಕೊಂಡು ಕೆಲಸಕ್ಕೆ ತೊಂದರೆ ಮಾಡ್ಕೊಂತಾ ಇದ್ದಾರೆ ಇವರು. ಅಯ್ಯೋ, ಸ್ವಲ್ಪನಾದ್ರೂ ಇವ್ರಿಗೆ ಬುದ್ಧಿ ಇಲ್ಲ ನಮ್ಮ ಸಾರ್ಗೆ. ಇವ್ರನ್ನ ವಿಚಾರಿಸಿದ್ರೆ ಗೊತ್ತಾಗುತ್ತೆ, ಅವ್ರು ನನಗೆ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಸರ್ ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರು? ಏನಾಗಬೇಕಾಗಿತ್ತು? ಸರ್ ನಾವು ಪ್ರತಾಪ್ ಸರ್ ಇದ್ದಾರಲ್ಲ, ಅವ್ರ ವೈಫ್ ನಾವು. ಅವ್ರನ್ನ ಹುಡಿಕೊಂಡು ಬಂದ್ವಿ. ಅವರು ಹೋದ್ರಲ್ಲ, ಎಲ್ಲಿ ಹೋದ್ರು ಸರ್? ಅವರು ಎಲ್ಲಿದ್ದಾರೆ ಏನು ನಿಮ್ಗೇನಾದರೂ ಗೊತ್ತಾ? ಅವರು ರೂಮಲ್ಲಿದ್ದಾರೆ ಮೇಡಮ್, ರೂಮ್ಗೆ ಹೋದ್ರು ಅನಿಸುತ್ತೆ. ಫೋನ್ ಮಾಡಿದೆ, ಯಾಕೋ ರಿಸೀವ್ ಮಾಡ್ತಾ ಇಲ್ಲ, ಯಾಕೋ ಒಂಥರ ಅವರು ಮಾತಾಡ್ತಿಲ್ಲ ಏನಿಲ್ಲ. ಅದಕ್ಕೆ ನನಗೆ ಯಾಕೋ ಅನುಮಾನ ಬಂತು, ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ. ಫ್ಯಾಕ್ಟ್ರಿ ಹತ್ರನೇ ಹುಡ್ಕೊಂಡು ಬಂದೆ, ನನ್ನ ಮಕ್ಕಳನ್ನೆಲ್ಲ ಬಿಟ್ಟು ಹುಡ್ಕೊಂಡು ಬಂದಿದ್ದೀನಿ ಸರ್. ಏನಾದ್ರೂ ಅವರು ಬೇರೆ ದಾರಿ ಏನಾದರೂ ಹಿಡ್ದಿದ್ದಾರಾ? ಯಾಕೆ ಈ ರೀತಿ ಆಗಿದ್ದಾರೆ? ಯಾಕೆ ಅವ್ರು ಏನಾದ್ರೂ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡ್ರಾ? ಮೇಡಮ್ ತಪ್ಪಾಗಿ ತಿಳ್ಕೊಬೇಡಿ, ನಾನು ಹೇಳಿದೆ ಅಂತ ಸರ್ಗೂ ಹೇಳ್ಬೇಡಿ. ನೋಡಪ್ಪ, ಮಲ್ಲಿಕಾರ್ಜುನ್ ಯಾವ ರೀತಿ ಕೆಲಸ ಮಾಡಿದ್ದಾನೆ ಅಂತ ಅವರು ತಪ್ಪಾಗಿ ತಿಳ್ಕೊಂತಾರೆ. ನನಗೂ ಸರ್ ಆ ರೀತಿ ಮಾಡೋದು ಇಷ್ಟ ಆಗೋದಿಲ್ಲ. ಒಳ್ಳೆ ಕೆಲಸ ಐತೆ, ಒಳ್ಳೆ ದುಡಿಮೆ ಐತೆ, ಮಾಡ್ಕೊಂಡು ಹೆಂಗಿರ್ಬೋದು ಅಂತಾರೆ. ಸವಾಸ ಮಾಡಿರೋದ್ರಿಂದ ಅವ್ರು ಈ ರೀತಿ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಎಂಥವ್ರು ಸವಾಸ ಮಾಡಿದ್ದಾರೆ? ಯಾರು ಅವರು? ಏನು ನನಗೆ ಅದೇ ಡೌಟು. ಇವ್ರು ಏನೋ ಬೇರೆ ಸವಾಸ ಮಾಡಿರೋದಕ್ಕೆ ಈ ರೀತಿ ಮಾಡ್ತಾ ಇರೋದು. ದುಡ್ದಿರೋದು ₹1 ಕಳಿಸಿಲ್ಲ, ಸಾಲ ಇದೆ, ಮನಸ್ಸು ಎಲ್ಲ ತೀರಿಸ್ಬೇಕು ಅನ್ನೋದು ಅವ್ರಿಗೆ ಸ್ವಲ್ಪನಾದರೂ ಜವಾಬ್ದಾರಿ ಇಲ್ಲ, ಏನಿಲ್ಲ. ಒಳ್ಳೆ ದುಡಿಮೆ ಐತೆ, ಬಂದು ಚೆನ್ನಾಗಿ ದುಡಿತೀನಿ ಅಂತ ದುಡಿತಿದ್ದವರು ಫಸ್ಟ್ನೇ ತಿಂಗಳು 2ನೇ ತಿಂಗಳು ಆಗಿದ್ದರು. ಆಮೇಲೆ ನೆಕ್ಸ್ಟ್ ತಿಂಗಳು ಅಲ್ಪ ಸ್ವಲ್ಪ ಅಷ್ಟೇ. ಈ ತಿಂಗಳು ಫುಲ್ ಆನ್ಲೈನೇ. ನಾನು ಮಾತಾಡ್ಸೋದೇ ಕೈ ಬಿಟ್ಟಿದ್ದಾರೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ನಾನು ಕೆಲಸದಲ್ಲಿದ್ದೀನಿ ಅಂತಾರೆ. ಒಂದೊಂದ್ಸತಿ ಮಾಡಿದ್ರೆ ನೋಡಿ, ಇವಾಗ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಹಂಗಾಗೈತೆ. ಅದಕ್ಕೆ ನನಗೆ ಡೌಟ್ ಬಂದು ಹುಡ್ಕೊಂಡು ಬಂದೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನನ್ನ ಗಂಡ ಅಂತೇಳಿ ಹುಡ್ಕೊಂಡು ಬಂದಿದ್ದೀನಿ ಸರ್. ನೀವು ಹೇಳಿದ್ರಿ ಅನ್ನೋದೊಂದು ಏನೂ ನಾವು ಯಾರ ಹತ್ರನೂ ಹೇಳೋದಿಲ್ಲ ಸರ್. ನಾನು ಅದು ಏನಾಗಿದೆ, ನನ್ನ ಗಂಡ ಏನು ಮಾಡ್ತಾ ಇದ್ದಾರೆ, ಅದು ಏನಾಯ್ತೋ ಇದ್ದಿದ್ದಂಗೆ ಹೇಳ್ಬಿಡಿ. ನಾನೇನು ನಿಮ್ಮ ಮೇಲೆ ಏನೂ ಹೇಳೋದಿಲ್ಲ, ನಿಮ್ಮ ಮೇಲೆ ಏನೂ ಹಾಕೋದಿಲ್ಲ. ನಾನು ಇಂಥವ್ರು ಹೇಳಿದ್ರು ಅಂತ ಹೇಳೋದು ಇಲ್ಲ. ಮೇಡಮ್, ನೀವು ನನ್ನ ಬಗ್ಗೆ ಏನೂ ತಿಳ್ಕೊಬೇಡಿ. ಇವರೇನು ನನ್ನ ಗಂಡನ ಈಗ ಏನಪ್ಪ ಇದು ಹಿಂಗೆ ಹೇಳ್ತಾರೆ ಅಂತ ನೀವು ನನ್ನ ಬೈಕೊಂಡ್ರು ಪರವಾಗಿಲ್ಲ, ಏನು ಅಂದ್ಕೊಂಡ್ರು ಪರವಾಗಿಲ್ಲ. ನಾನು ಇದ್ದಿದ್ದಂಗೆ ಹೇಳ್ತೀನಿ. ಏನಂದರೆ ಇವಾಗ ನಾವು ಇವಾಗ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು. ಮನೇಲಿ ಹೆಂಡ್ತಿ ಮಕ್ಕಳು ನಮ್ಮ ಮೇಲೆ ನಂಬಿಕೆ ಇಟ್ಟು ದುಡಿಯೋದಕ್ಕೆ ಹೋಗ್ಯವ್ರೆ ಅಂತೇಳಿ ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಅದು ಬಿಟ್ಟು ನಾವು ಇಲ್ಲಿ ಬಂದು ಇಲ್ಲಿ ಕೆಲಸದ ಹತ್ರ ನಾವು ಇಂಥದ್ದು ಮಾಡಿದರೆ ಬೆಲೆ ಕಳ್ಕೊಬೇಕಾಗುತ್ತೆ. ಇವಾಗ ಸರು ಶೈಲು ಅನ್ನೋ ಒಂದು ಹುಡುಗಿ ಗಾರ್ಮೆಂಟ್ಸಿಗೆ ಬರೋಳು. ಆ ಹುಡುಗಿನ ತುಂಬ ಇಷ್ಟಪಟ್ಬಿಟ್ಟಿದ್ದಾರೆ. ತುಂಬ ಇಷ್ಟಪಟ್ಟು ಆ ಹುಡುಗಿ ಹೇಳ್ದಂಗೆ ಕೇಳಿಕೊಂಡು ಆ ಹುಡುಗಿ ಜೊತೆ ಇದು ಮಾಡಿಕೊಂಡು ಆ ಹುಡುಗಿಗೂ ಮದುವೆ ಆಗಿದೆ. ಆ ಹುಡುಗಿ ಇವರಿಗೋಸ್ಕರ ಡೈವರ್ಸ್ ತೊಗೊಂಡು ಇವಾಗ ಆ ಹುಡುಗಿ ಮನೆಗೆ ಹೋಗ್ಕೊಂಡು ಇವ್ರು ಹಿಂಗಿದ್ದಾರೆ. ಆ ಹುಡುಗಿ ಮನೆಗೆ ಹೋಗ್ಕೊಂಡು ಅಲ್ಲಿಂದನೇ ಓಡಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಫ್ಯಾಕ್ಟ್ರಿಲಿ ವಿಷಯ ಗೊತ್ತಾಗಿದೆ. ಅಲ್ಲಿಂದನೂ ಎಲ್ಲ ಕೆಲಸಕ್ಕೆ ಬರ್ತಾ ಇದ್ದಾರೆ. ಫ್ಯಾಕ್ಟ್ರಿಲೆಲ್ಲ ಈ ವಿಷಯ ಗೊತ್ತಾಗಿರೋದ್ರಿಂದ ಅವ್ರಿಗೆ ಯಾರೂ ಬೆಲೆನೇ ಕೊಡೋದಿಲ್ಲ. ಅಲ್ಲ, ದೊಡ್ಡ ವ್ಯಕ್ತಿಯಾಗಿ ಒಳ್ಳೆಯ ಕೆಲಸದಲ್ಲಿದ್ದು ಈ ರೀತಿ ಮಾಡಿಕೊಂಡ್ರೆ ಅವ್ರಿಗೆ ಬೆಲೆ ಸಿಗುತ್ತಾ? ವರ್ಕರ್ಸ್ ಹತ್ರ ಬೆಲೆ ಸಿಗುತ್ತಾ ಹೇಳಿ ಮೇಡಮ್? ಈ ರೀತಿ ಮಾಡಿಕೊಂಡ್ರೆ ಎಲ್ಲೂ ಬೆಲೆ ಸಿಗೋದಿಲ್ಲ. ಆದರೆ ಅವರು ಹೆಂಗಿರ್ಬೇಕು ಹಂಗಿರಬೇಕು. ಅದು ಬಿಟ್ಬಿಟ್ಟು ಇದೆಲ್ಲ ಮಾಡಿಕೊಂಡು ಸುಮ್ಮನೆ ಅವರು ಹಾಳು ಮಾಡ್ಕೊತಾ ಇದ್ದಾರೆ. ಬೇಕಾದರೆ ಮನೆ ಎಲ್ಲ ತೋರಿಸ್ತೀನಿ, ನನಗೂ ಗೊತ್ತು. ಮೊನ್ನೆ ಒಂದು ದಿನ ಹೋಗಿ ಡ್ರಾಪ್ ಮಾಡಿ ಬಂದಿದ್ದೆ ಅವ್ರಿಗೆ. ನನಗಿಂತ ಹತ್ರ ಡ್ರಾಪ್ ಮಾಡು ಅಂತ ಕೇಳಿದ್ರು ಅವರು. ಯಾಕೆ ಅವತ್ತು ತಗೊಂಬಂದಿರಲಿಲ್ಲ ಕಾರು. ಬೇಕಾದರೆ ನಾನೇ ಹೋಗಿ ಡ್ರಾಪ್ ಮಾಡಿ ಬಂದೆ. ತೋರಿಸ್ತೀನಿ ಮನೇನ. ಹೋಗ್ಬೇಕಾದ್ರೆ ನೀವು ಅವ್ರಿಗೆ ಮಾತಾಡಿಸಿ ಹೇಳಿ ನೋಡಿ ನೀವೇನು ಮಾಡ್ತೀರಾ. ಈಗ ನಿಮಗೂ 2 ಹೆಣ್ಮಕ್ಳಿದ್ದಾರೆ ಅಂತ ಗೊತ್ತು ನನಗೆ, ಸರ್ಗೆ 2 ಹೆಣ್ಮಕ್ಳು ಅಂತ ಹೇಳಿ. ಅದಕ್ಕೋಸ್ಕರನ ನಿಮ್ಮ ಜೀವನನೂ ಹಾಳಾಗೋದು ಬೇಡ ಅಂತ ಹೇಳಿ ನಾನು ಒಳ್ಳೆಯದು ಹೇಳ್ತಾ ಇದ್ದೀನಿ. ಯಾಕೆ ನೀವು ನಂಬಿಕೆ ಇಟ್ಟು ಇಷ್ಟು ದೂರ ಬಿಡು ಕೆಲಸಕ್ಕೆ ಹೋಗಿದ್ದಾರೆ ನನ್ನ ಗಂಡ ಅಂತೇಳಿ ಕಳಿಸಿರ್ತೀರ. ಕಳಿಸಿದ್ದಾರೆ ಅಂದಮೇಲೆ ಅದು ಅವ್ರು ಉಳಿಸ್ಕೋಬೇಕು ತಾನೇ ನಂಬಿಕೆನ. ಯಾರೂ ಆಗೋದಿಲ್ಲ. ನನಗೆ ಹೆಂಡ್ತಿ ಮಕ್ಕಳು ಎಲ್ಲ ಇದ್ದಾರೆ ಅನ್ನೋದೊಂದು ಇದ್ರೂ ಈ ರೀತಿ ಮಾಡಿದ್ರೆ ತಪ್ಪಲ್ವಾ ಮೇಡಮ್? ಈ ರೀತಿ ಮಾಡಬಾರ್ದು. ಹೆಂಡ್ತಿ ಮೇಲೆ ಈಗ ಹೆಂಡ್ತಿ ನಂಬಿಕೆ ಇಟ್ಟಿರ್ತಾರೆ, ಅದನ್ನು ಕಳ್ಕೋಬಾರ್ದು.
ಆದರೆ ಇಲ್ಲಿ ವರ್ಕರ್ಸ್ ಹತ್ರ ಬೆಲೆನೇ ಇಲ್ಲಂಗೆ ಆಗ್ಬಿಟ್ಟಿದೆ. ತಿಂಗಳಿಂದ ಪ್ರೊಡಕ್ಷನ್ ಆಗಿಲ್ಲ. ಬಾಸ್ ಬೈತಾ ಇದ್ದಾರೆ, ಚೆನ್ನಾಗಿ ಬೈಸ್ಕೊಳ್ತಾ ಇದ್ದಾರೆ. ಈಗಲೂ ಬೇಜಾರಾಗಿ ಅದೇ ಹೋದ್ರು. ಅವ್ರು ಬರೀ ಅವರು ಸವಾಸ ಮಾಡಿದಾಗಿಂದನೂ ಫುಲ್ ಬಂದಾಗ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸಿದ್ರು ಅಂದರೆ ನಿಜವಾಗ್ಲೂ ಚೆನ್ನಾಗಿ ಕೆಲಸ ಮಾಡಿಸಿದ್ರು. ಬಾಸ್ ತುಂಬಾ ಹೊಗಳಿದ್ರು. ಹಂಗೆ ಕೆಲಸ ಮಾಡಿಸ್ಕೊಂಡಿದ್ದವರು ಅವ್ರು ಸವಾಸ ಮಾಡಿ ಕೆಟ್ಟ ಮೆಟ್ಟಿಡ್ದಿದ್ದಾರೆ. ಅಯ್ಯೋ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾವು ಹೇಳೋಕ್ಕಾಗಲ್ಲ. ಈಗ ಅವ್ರವ್ರದ್ದು ಪರ್ಸ್ನಲ್ ಏನಿದೆ ಅದನ್ನು ನಾವು ಹೇಳೋದಕ್ಕಾಗೋದಿಲ್ಲ. ಸರಿ ಈ ರೀತಿ ಮಾಡಬೇಡ್ರಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಹೇಳಿದ್ರೆ ನನ್ನ ಪರ್ಸ್ನಲ್ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ ಅಂತ ಹೇಳಿದ್ರೆ ನಾನು ಮುಂದಕ್ಕೊಂದು ಮಾತಾಡೋ ಆಗಿಲ್ಲ. ಸರಿ ಆಯಿತು ಸರ್. ಹಂಗಿದ ಮೇಲೆ ನನಗೆ ತೋರಿಸಿ. ನನಗೇನು ಈಗ ನೀವು ಹೇಳೋದಕ್ಕಾಗೋದಿಲ್ಲ. ಈಗ ನೀವು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಾಗಲ್ಲ. ಈಗ ಒಳ್ಳೇದು ಕೆಟ್ಟದ್ದು ಯಾರಿಗೂ ಹೇಳೋ ಅಂಥ ಕಾಲ ಅಲ್ಲ. ಒಳ್ಳೇದು ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಅದಕ್ಕೋಸ್ಕರನ ಅವ್ರ ಮನೆ ಎಲ್ಲೈತೆ ಏನು ಎತ್ತ ಅಂತ ಹೇಳಿ ಎಲ್ಲ ತೋರಿಸಿ ಸರ್. ಅವಳು ಯಾರು ಅಂತ ಹೇಳಿ ನೋಡ್ತೀನಿ. ಅವ್ರನ್ನ ಹೇಳಿ ಅವ್ರು ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬೇಕಾದ್ರೆ ನಾನು ಕರ್ಕೊಂಡು ಹೊರಟು ಹೋಗ್ತೀನಿ. ಈ ರೀತಿ ಮಾಡಬಾರ್ದಿಲ್ಲ ಅಂದರೆ ನಾನು ನನ್ನ ಮಕ್ಕಳು ಎಲ್ಲನ ಕರ್ಕೊಂಬಂದು ಇಲ್ಲೇ ಇರ್ತೀನಿ. ಅದೇ ಅಲ್ಲೊಬ್ರು ಇಲ್ಲೊಬ್ರು ಇದ್ದರೆ ಈಗ ಇಂಥ ಸಮಸ್ಯೆಗಳು ಬರ್ತವೆ ಅನ್ನೋದು ಗೊತ್ತು. ಅದಕ್ಕೇ ಇವಾಗ ನಾವು ಒಳ್ಳೆ ಮಾತಲ್ಲಿ ದಾರಿಗೆ ತಗೋಬೇಕು. ಅದೇನಾಗಿದೆ ಏನು ಎತ್ತ ಅಂತ ಹೇಳಿ ನೋಡಿ ಅವಳು ಯಾರು ಅವಳಿಗೆ ಹೇಳ್ಬಿಟ್ಟು ಸರಿಯಾಗೆ ನನ್ನ ಗಂಡನ ಸುದ್ದಿಗೆ ಬರಬೇಡ ಅಂತೇಳಿ ಅವಳನ್ನ ಸ್ವಲ್ಪ ವಿಚಾರಿಸಿ ಅವಳಿಗೆ ಹೇಳ್ಬಿಟ್ಟು ಎಲ್ಲನ ನಾನು ಮಾತಾಡ್ತೀನಿ. ಅದಕ್ಕೋಸ್ಕರನ ಇವಾಗ ಇಲ್ಲಿ ನೋಡಿ, ಏನೂ ನೀವು ಇವಾಗ ಮಾತಾಡೋದಾಗಲಿ ನೀವೇನು ನಾನು ಹೇಳಿದೆ ಅಂತ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಬೇಜಾರು ಮಾಡ್ಕೊಂಬಕ್ಕೆ ಹೋಗಬೇಡಿ. ನಾನು ಇದ್ದಿದ್ದಂಗೆ ಹೇಳ್ತೀನಿ. ನಾನು ನಿಮಗೆ ಮಾತ್ರನ ಏನೂ ನಿಮ್ಮ ಮೇಲೆ ಅಪರಾಧ ಈಗ ಏನು ಬರಬಾರ್ದು ನಿಮ್ಮ ಮೇಲೆ. ಆ ರೀತಿ ನಾನು ಇರ್ತೀನಿ. ನೀವು ನನ್ನ ಬಿಟ್ಟು ಇದೇ ಮನೆ ಅಂತೇಳಿ ತೋರಿಸಿ ಹೋಗ್ಬಿಡಿ, ಇಂಥ ಮನೇಲಿದ್ದಾರೆ ಅಂತ ಅಷ್ಟೇ. ನಾನು ಇನ್ನೇನು ಮಾತಾಡೋದಿಲ್ಲ, ನಿಮ್ಮ ಬಗ್ಗೆ ಏನು ಹೇಳೋದಿಲ್ಲ, ಅವ್ರ ಹತ್ರ ಏನೂ ಹೇಳೋದಿಲ್ಲ. ಸರಿನಾ? ಈಗ ನಾವು ಬೇರೆ ಇರೋದಕ್ಕೆ ತಾನೇ, ಇವರು ಎಲ್ಲ ಯಾರು ಇಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಬಂದು ಇಲ್ಲೇ ಇದ್ಕೊಂಡು ನಾನು ಕೆಲಸ ಮಾಡಿಕೊಂಡು ಇದರಲ್ಲೇ ನಾವು ಜೊತೆಗೆ ಇದ್ದರೆ ಅವ್ರಿಗೆ ಒಂದು ಭಯ ಇರುತ್ತೆ ಅಷ್ಟೇ. ನನಗೆ ಮಾಡೋದು ಒಳ್ಳೆಯದು. ಅದೇ ಮೇಡಮ್, ಯಾರೂ ಇಲ್ಲ, ಅಲ್ಲಿಗೆ ಬರೋದಕ್ಕಾಗೋದಿಲ್ಲ. ಸ್ವಲ್ಪ ನಿಮ್ಮೂರಿಗೂ ಇಲ್ಲಿಗೂ ದೂರ. ನಿಮ್ಮ ಮಕ್ಳು ಕರ್ಕೊಂಬಂದು ಇಲ್ಲೇ ಒಂದು ಮನೆ ಮಾಡಿಕೊಂಡು ಇವ್ರು ಇರೋ ಸಂಬಳಕ್ಕೆ ಇಲ್ಲೇ ಇದ್ಬಿಟ್ರೆ ಸಾಕು, ಆರಾಮಾಗಿ ದುಡ್ಡು ಮಾಡ್ಕೋಬೋದು. ಇವಾಗ ಅವ್ರು ಸವಾಸ ಬಿಡಿಸಿ ಮೇಡಮ್, ಅವ್ರು ಸವಾಸ ಬಿಟ್ಟರೆ ಸರಿ ಆಗ್ತಾರೆ, ಒಳ್ಳೆ ಕೆಲಸನೂ ಮಾಡ್ಕೊಂಡು ಹೋಗ್ತಾರೆ, ಚೆನ್ನಾಗೂ ಆಗ್ತಾರೆ. ಸುಮ್ಮನೆ ಅಂತಾರೆ ಸವಾಸ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಅವರು ಈ ರೀತಿ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ, ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ದುಡ್ಡಿರೋದೆಲ್ಲ ಅಂತ ಅವ್ರಿಗೆ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆ ಹುಡುಗಿ ಒಳ್ಳೆಯವಳಲ್ಲ, ಹುಡುಗಿ ಅವಳತ್ತು ದರಿದ್ರದವಳು. ಯಾವಾಗ ಬಂದ್ಲು ಅವಾಗಿಂದನೂ ಸರಿಗೆ ಹಿಂಗೆ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ನಾನು ತೋರಿಸ್ತೀನಿ ಮನೆ ಯಾವುದು ಎತ್ತ ಅಂತೇಳಿ ಎಲ್ಲ ತೋರಿಸ್ತೀನಿ. ನೀವು ಹೋಗಿ ಮಾತಾಡಿಕೊಂಡು ನನಗೆ ಮಾತ್ರ ಯಾತು ಹೇಳ್ಬೇಡ್ರಿ. ನನ್ನ ಬಗ್ಗೆ ಮಾತ್ರ ಇಂಥವ್ರು ಹೇಳಿದ್ರು ಏನೂ ಹೇಳ್ಬೇಡ್ರಿ. ನಿಮಗೆ ಇವಾಗ ಅವ್ರಿಗೆ ಗೊತ್ತಾಗುತ್ತೆ. ರೆಡ್ ಹ್ಯಾಂಡ ಸಿಗ ಬಿದ್ದರೆ ನೀವು ಯಾರು ಏನು ಅಂತ ಎಲ್ಲ ಕೇಳ್ಬೋದು, ಮಾತಾಡ್ಬೋದು, ಎಲ್ಲ ನೀವು ರೆಡ್ ಹ್ಯಾಂಡಾಗೇ ತಿಳ್ಕೊಬೋದು. ಅದಕ್ಕೋಸ್ಕರ ನನ್ನ ಬಗ್ಗೆ ಏನು ಹೇಳ್ಬೇಡ್ರಿ ನೀವು. ಇಲ್ಲ ಸರ್, ಪಾಪ ನಿಮ್ಮ ಬಗ್ಗೆ ಯಾಕೆ ಹೇಳೋಣ? ನಿಮ್ಮ ಬಗ್ಗೆ ಏನು ಮಾತಾಡೋದಿಲ್ಲ ಸರ್, ಏನೂ ಹೇಳೋದಿಲ್ಲ. ನಿನ್ನ ಬಗ್ಗೆ ಮಾತ್ರ ನಾನು ಏನೂ ಹೇಳೋದಿಲ್ಲ ಸರ್. ಕರ್ಕೊಂಡು ಹೋಗ್ತೀನಿ ಬನ್ನಿ ಮೇಡಮ್. ಅವ್ರ ಮನೆ ಎಲ್ಲ ತೋರಿಸ್ತೀನಿ. ಹುಡುಗಿ ಎಲ್ಲಿದ್ದಾಳೆ, ಇವ್ರು ಸರ್ ಎಲ್ಲಿಗೆ ಹೋಗ್ತಾರೆ ಏನು ಎಲ್ಲ ತೋರಿಸ್ತೀನಿ. ಬನ್ನಿ. ಪಾಪ ನೀವು ಅಲ್ಲಿಂದ ಬಂದಿದ್ದೀರಾ, ಬೇಜಾರಾಗಿದ್ದೀರಾ ಅನ್ನೋದು ಗೊತ್ತು. ಅವ್ರು ಫೋನ್ ಮಾಡಿಲ್ಲ, ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತೀರಾ. ಅದಕ್ಕೇ ಬನ್ನಿ ಮೇಡಮ್, ಹೋಗೋಣ. ಎಲ್ಲ ತೋರಿಸ್ತೀನಿ. ನೀವೇನು ಟೆನ್ಷನ್ ತೊಗೋಬೇಡಿ, ಏನೋ ನೀವು ಬೇಜಾರಾಗಕ್ಕೆ ಹೋಗ್ಬಿಡಿ. ಸರ್ ಎಲ್ಲ ಸರಿ ಹೋಗ್ತಾರೆ. ಹುಡುಗಿ ಸವಾಸ ಮಾಡಿರೋದ್ರಿಂದ ಈ ರೀತಿ ಆಗಿದ್ದಾರೆ ಅಷ್ಟೇ. ನಾನು ಹಂಗೆ ಅಂದ್ಕೊತಿದ್ದೆ, ಆದರೆ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕಬಾರ್ದು, ಹೇಳ್ಬಾರ್ದು ಅಂತ ಸುಮ್ಮನೆ ಅದೇ. ಇವಾಗ ನೀವೇ ಬಂದಿರೋದು ಒಳ್ಳೇದಾಯಿತು. ಬನ್ನಿ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಫ್ಯಾಕ್ಟ್ರಿ ಹತ್ರ ಬಂದುಬಿಟ್ಟು ಇವ್ರು ಸರ್ನ ವಿಚಾರಿಸ್ದೆ. ಇವರು ಪರಿಚಯ ಇದ್ದರು, ನಮ್ಮ ಮನೆಗೆ ಒಂದು ಸತಿ ಬಂದಿದ್ದರು. ಅದಕ್ಕೆ ವಿಚಾರಿಸಿದ್ದಕ್ಕೆ ಈ ರೀತಿ ಎಲ್ಲ ಆಗಿದೆ, ಆ ಹುಡುಗಿರ ಮನೆ ತೋರಿಸ್ತೀನಿ, ಹಿಂಗೆ ಬೇರೆ ಈ ರೀತಿ ಸವಾಸ ಮಾಡಿದ್ದಾರೆ ಅಂತ ಹೇಳಿ ಇವ್ರು ಹೇಳಿದ್ರು ನನಗೆ. ಅದಕ್ಕೇ ಇವಾಗ ವಿಷಯ ಗೊತ್ತಾಯಿತು. ವಿಷಯ ಗೊತ್ತಾಗಿದ್ದಕ್ಕೆ ನಾನು ಇವ್ರ ಜೊತೆ ಮಾತಾಡಿಕೊಂಡು ಇವಾಗ ಅವಳು ಯಾರು, ಎಲ್ಲಿದ್ದಾಳೆ, ನಮ್ಮ ಮನೆಯವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ಎಲ್ಲನ ಕಂಡುಹಿಡಿಯೋದಕ್ಕೆ ಹೋಗ್ತಾ ಇದ್ದೀವಿ. ಅವಳು ಯಾರು ಅಂತ ಹೇಳಿ ನೋಡಿಬಿಟ್ಟು ಸರಿಯಾಗಿ ನನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಮತ್ತು ನನ್ನ ಗಂಡನ ಸವಾಸಕ್ಕೆ ಬರಬಾರ್ದು ಅಲ್ಲಿ ಓಪರ್ ಹಂಗೆ ಮಾಡ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.